ಸಂಸದರಾಗಿ ಗೆದ್ದ ನಂತರದಲ್ಲಿ ಕೇಂದ್ರದಲ್ಲಿ ನೀವು ಆರೋಗ್ಯ ಮಂತ್ರಿಯಾಗಿ ಹೊರಹೊಮ್ತೀರಿ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಹಾಗಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆಗಿದ್ದೇ ಆದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಭಾರತದಲ್ಲಿ ಬದಲಾವಣೆ ಅಂತ ತರಬೇಕು ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆ ಆಗೋದು ಬಾಕಿ ಇದೆ? ಅಂದರೆ ಈಗ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಂತ ಇದೆ, ಬಡ ರೋಗಿಗಳಿಗೆ ಚಿಕಿತ್ಸೆ ಕೊಡತಕ್ಕಂಥ ಒಂದು ಸ್ಕೀಮ್ ಇದೆ ದೇಶದಲ್ಲಿ. ಅದನ್ನು ನಾವು ಬಲಪಡಿಸಬೇಕು, ಬಹಳ ಮುಖ್ಯವಾದದ್ದು. ಅದರಲ್ಲಿ ಕೆಲವು ಲೂಪ್ ಹೋಲ್ಸ್ ಇದೆ. ಇವನ್ ನಾನು ಕೂಡ ಹಲವಾರು ಪತ್ರ ಬರೆದಿದ್ದೇನೆ, ಇದನ್ನೆಲ್ಲ ಸರ್ ಮಾಡಬೇಕು ಅಂತ. ಯಾಕೆಂದರೆ ರೋಗಿಗಳಿಗೆ ಸಮಗ್ರ ಚಿಕಿತ್ಸೆ ಆಗಬೇಕು. ಕೆಲವು ಹೈ ಎಂಡ್ ಚಿಕಿತ್ಸೆ ಅದರಲ್ಲಿ ಬಿಟ್ಟೋಗಿದೆ, ಅದು ಮಾಡಬೇಕು. ನಂತರ ಇವತ್ತು ಆಸ್ಪತ್ರೆಗಳು ಅಂದರೆ ಕೇವಲ ಗೋಡೆಗಳ ಕಟ್ಟಡಗಳಿಂದ ಆಗ್ಬೋದು ಅಥವಾ ಉಪಕರಣಗಳಿಂದ ಆಯಿತು, ಇದೆಲ್ಲ ಬೇಕು, ಒಳ್ಳೆಯ ಕಟ್ಟಡ ಬೇಕು, ಒಳ್ಳೆಯ ಉಪಕರಣಗಳು ಬೇಕು, ಅಷ್ಟರಿಂದಲೇ ನಾವು ಒಳ್ಳೆಯ ಸೇವೆ ಕೊಡಲಿಕ್ಕಾಗಲ್ಲ. ಒಂದು ಅಲ್ಲಿ ಹೆಚ್ಚು ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಇದೆ. ಅಂದರೆ ಬೇಕಾದಂಥ ಡಾಕ್ಟರ್ಸ್ಗಳು, ನರ್ಸಸ್ಗಳು, ಟೆಕ್ನಿಷಿಯನ್ಸ್ಗಳು, ತಂತ್ರಜ್ಞರು, ಅವ್ರನ್ನ ನಾವು ಜಾಸ್ತಿ ರೆಕ್ರೂಟ್ ಮಾಡಬೇಕು. ಬರ್ತಕ್ಕಂಥ ಈ ವೈದ್ಯರುಗಳ ಗುಣಮಟ್ಟದ ಅವರ ಶಿಕ್ಷಣ ಸಿಗಬೇಕಾಗುತ್ತೆ. ಸೊ ಹೀಗಾಗಿ ಹಲವಾರು ಬದಲಾವಣೆ ಮಾಡಬೇಕಾಗುತ್ತೆ. ಸೊ ಹೆಚ್ಚು ಈಗ ನಾವು ಆಸ್ಪತ್ರೆಗಳನ್ನು ಕಟ್ಟಡಗಳನ್ನು ಮಾತ್ರ ಕಟ್ತಾ ಇದ್ದೀವಿ, ಅದು ಕಟ್ಟಡವಾಗಿ ಉಳಿಬಾರ್ದು, ಅದು ಹಾಸ್ಪಿಟಾಲಿಟಿ ಹಾಸ್ಪಿಟಲ್ಸ್ ಆಗಬೇಕು. ಎನಿವೆ, ಆಲ್ ದಿ ಬೆಸ್ಟ್ ಸರ್. ನಮ್ಮ ರಿಪಬ್ಲಿಕ್ ಕನ್ನಡದ ತಂಡದ ಕಡೆಯಿಂದ ಕೂಡ ಚುನಾವಣೆಗೆ ನೀವು ಅನ್ಕೊಂಡ ಯಶಸ್ಸು ಈ ಕ್ಷೇತ್ರದಲ್ಲೂ ಕೂಡ ನಿಮಗೆ ಸಿಗಲಿ ಅಂತ ಆಶಿಸ್ತೀನಿ. ಧನ್ಯವಾದ ನಿಮ್ಮ ಸಮಯಕ್ಕೋಸ್ಕರ. ಥ್ಯಾಂಕ್ಸ್, ನಮಸ್ಕಾರ. ಇದಾಗಿತ್ತು ಈ ಹೊತ್ತಿನ ರಣಕಣ ವಿಶೇಷ ಸಂದರ್ಶನ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.